ಚುನಾವಣೆಯ ಹೊಸ್ತಿಲಿನಲ್ಲೇ ಭರ್ಜರಿ ಬೇಟೆಯಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಚೆಕ್ ಪೋಸ್ಟ್ನಲ್ಲಿ ನಗದು ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ದಾಖಲೆ ಇಲ್ಲದೆ ಸಾಗಾಟವನ್ನ ಮಾಡ್ತಾ ಇದ್ದಂತಹ 5.85 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ಸುಮಾರು 5 ಲಕ್ಷ ಮೌಲ್ಯದ ಉಡುಗೊರೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. 21.48 ಕೋಟಿ ಮೌಲ್ಯದ 6.84 ಲಕ್ಷ ಲೀಟರ್ ಮದ್ಯವನ್ನ ಸೀಸ್ ಮಾಡಿರುವಂತದ್ದು. 6.84 ಲಕ್ಷ ಲೀಟರ್ ಮದ್ಯವನ್ನ ಸೀಸ್ ಮಾಡಲಾಗಿದೆ. 21.48 ಕೋಟಿ ಮೌಲ್ಯದ ಲಿಕ್ಕರ್ ಅನ್ನ ಸೀಸ್ ಮಾಡಿರುವಂತದ್ದು. ರಾಜ್ಯದ ಹಲವೆಡೆ 205 ಪ್ರಕರಣಗಳನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಹೀಗಾಗಿ ರಾಜ್ಯಾದ್ಯಂತ ಚೆಕ್ ಪೋಸ್ಟ್ಗಳನ್ನ ಸ್ಥಾಪಿಸಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಕುರುಕ್ಷೇತ್ರ ಕಾಳಗದಲ್ಲಿ ಜನಜನ ಕಾಂಚಾಣ. ಜಿಲ್ಲೆಯಲ್ಲೂ ಕೂಡ ಸೀಸ್ ಆಗ್ತಿದೆ ಹಣ ಹೆಂಡ. ಹೊಸಪೇಟೆಯಲ್ಲಿ 5.50 ಲಕ್ಷ ಮೌಲ್ಯದ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದಂತಹ ಹಣವನ್ನ ಸೀಸ್ ಮಾಡಲಾಗಿದೆ. ಕೊಪ್ಪಳದಿಂದ ಹೊಸಪೇಟೆಗೆ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಈ ವೇಳೆಯಲ್ಲಿ ಸೀಸ್ ಮಾಡಿದ್ದಾರೆ. ಕುರುಕ್ಷೇತ್ರ ಕಾಳಗಕ್ಕೆ ದಿನಗಣನೆ ಶುರುವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಲಕ್ಷ ಹಣವನ್ನ ಕೂಡ ಸೀಸ್ ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲೂ ಕೂಡ ಸೀಸ್ ಮಾಡಿರುವಂತದ್ದು ಹಣ ಮತ್ತು ಹೆಂಡ ಜಿಲ್ಲೆಯಲ್ಲೂ ಕೂಡ ಸೀಸ್ ಆಗಿದೆ. ಹೊಸಪೇಟೆಯಲ್ಲಿ 5,50,000 ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆ ಇಲ್ಲದೆ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಕೊಪ್ಪಳದಿಂದ ಹೊಸಪೇಟೆಗೆ ಹಣವನ್ನ ಸಾಗಿಸಲಾಗ್ತಾ ಇತ್ತು. ಈ ನಡುವೆ ಸೀಸ್ ಮಾಡಲಾಗಿದೆ. ದಾವಣಗೆರೆಯಲ್ಲೂ ಕೂಡ 3.98 ರೂಪಾಯಿ ಕ್ಯಾಶ್ ಅನ್ನ ಸೀಸ್ ಮಾಡಲಾಗಿದೆ. 3.98 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಸೀಸ್ ಮಾಡಲಾಗಿದೆ. ನಗದು ಜೊತೆಗೆ 21 ಮೊಬೈಲ್ ಅನ್ನ ಕೂಡ ಸೀಸ್ ಮಾಡಿ ವಶಕ್ಕೆ ಪಡೆದಿದ್ದಾರೆ. ನ್ಯಾಮತಿಯ ಹೊಳೆಹರಹಳ್ಳಿ ಪೋಸ್ಟ್ನಲ್ಲಿ ಒಂದು ಹಣವನ್ನ ಸೀಸ್ ಮಾಡಿರುವಂತದ್ದು. ದಾವಣಗೆರೆಯಲ್ಲಿ 3.98 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಸೀಸ್ ಮಾಡಿದ್ದಾರೆ. ಈ ನಗದಿನ ಜೊತೆಯಲ್ಲಿ 21 ಮೊಬೈಲ್ ಫೋನ್ಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ನ್ಯಾಮತಿಯ ಹೊಳೆಹರಹಳ್ಳಿ ಪೋಸ್ಟ್ನಲ್ಲಿ ವಶಕ್ಕೆ ಪಡೆದಿರುವಂತದ್ದು ಮೊಬೈಲ್ ಮತ್ತು ಹಣವನ್ನ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪೊಲೀಸರು ಹಣವನ್ನ ಮತ್ತು ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಿದ್ದಾರೆ. ವಿಜಯಪುರದಲ್ಲಿ 4.50 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಚಡಚಣಾದ ಧೂಳಖೇಡ ಚೆಕ್ ಪೋಸ್ಟ್ನಲ್ಲಿ ಸೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ವಿಜಯಪುರಕ್ಕೆ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ನೋಡಿ, ರಾಜ್ಯಾದ್ಯಂತ ಲಕ್ಷ ಹಣ, ಕೋಟಿ ಹಣ ಸೀಸ್ ಆಗ್ತಾ ಇದೆ. ವಿಜಯಪುರದಲ್ಲಿ 4.50 ಲಕ್ಷ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಚಡಚಣಾದ ಧೂಳಖೇಡ ಚೆಕ್ ಪೋಸ್ಟ್ನಲ್ಲಿ ಸೀಸ್ ಮಾಡಿರುವಂತದ್ದು. ಮಹಾರಾಷ್ಟ್ರದಿಂದ ವಿಜಯಪುರಕ್ಕೆ ಈ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. 4.5 ಲಕ್ಷ ಮೌಲ್ಯದ ನಗದು ಏನಿದೆ ಇದನ್ನ ವಿಜಯಪುರದಲ್ಲಿ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಮಹಾರಾಷ್ಟ್ರದಿಂದ ಈ ಒಂದು ಸಂದರ್ಭದಲ್ಲಿ ಧೂಳಖೇಡ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರು ಸೀಸ್ ಮಾಡಿದ್ದಾರೆ.